ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವ್ಯಾಲಿಡೇಷನ್ ಅಂದ್ರೇನು, ವ್ಯಾಲಿಡೇಷನಲ್ಲಿ ಎಷ್ಟು ಟೈಪ್ಸ್ ಇದೆ, ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಅಂದ್ರೇನು, ಸರ್ವರ್ ಸೈಡ್ ವ್ಯಾಲಿಡೇಷನ್ ಅಂದ್ರೇನು, ಹಾಗೆಯೇ ನಾವು ವ್ಯಾಲಿಡೇಷನ್ ಮಾಡೋದಾದರೆ ಎರಡೂ ಕಡೆ ಮಾಡ್ತೀವಾ ಅಥವಾ ಒಂದೇ ಕಡೆ ಸರ್ವರ್ ಸೈಡಲ್ಲಿ ಅಷ್ಟೇ ಮಾಡ್ತೀವಾ, ಕ್ಲೈಂಟ್ ಸೈಡಲ್ಲಿ ಅಷ್ಟೇ ಮಾಡ್ತೀವಾ, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ. ನೀವು ಆ ವಿಡಿಯೋನ ಏನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವ್ಯಾಲಿಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ಸರ್ವರ್ ಸೈಡ್ ವ್ಯಾಲಿಡೇಷನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಸೋಫಾರ್ ನಾವು ಏನೇನು ಮಾಡಿದ್ದೀವಿ ಅಂದರೆ ಯಾವ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ ಏನು ಅಂತ ಸ್ವಲ್ಪ ರೀಕ್ಯಾಪ್ ಮಾಡೋಣ. ನೀವೇನಾದರೂ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ. ಓಕೆ, ಸೊ ಆ್ಯಕ್ಚುಲಿ ನಾವು register.html ಅಂತ ಒಂದು ವೆಬ್ ಪೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಟೈಮ್ ಲೀಫ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಎಲ್ಲ ಫಾರ್ಮ್ ಎಲಿಮೆಂಟ್ಸ್ನು ಆ್ಯಡ್ ಮಾಡಿದ್ವಿ. ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಪಾಸ್ವರ್ಡು, ರೇಡಿಯೋ ಬಟನ್ಸು, ಚೆಕ್ ಬಾಕ್ಸಸ್ಸು, ಡ್ರಾಪ್ ಡೌನ್ ಎಲ್ಲದನ್ನು ಆ್ಯಡ್ ಮಾಡಿದ್ವಿ. ಓಕೆನಾ? ಅದಾದಮೇಲೆ ನಾವೇನು ಮಾಡ್ತಿದ್ವಿ, ಅದನ್ನು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಿದ್ವಿ. ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನಾವೇನು ಮಾಡಿದ್ವಿ, pom.xml ಅಲ್ಲಿ ಎರಡು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ. ಒಂದು JDBC API, ಹಾಗೆಯೇ MySQL ಕನೆಕ್ಟರು. MySQL ಡಿಪೆಂಡೆನ್ಸಿ ಏನಕ್ಕೆ ಆ್ಯಡ್ ಮಾಡಿದ್ವಿ ಅಂತಂದರೆ ನಾವು MySQL ಡೇಟಾಬೇಸ್ನ ಯೂಸ್ ಮಾಡ್ತಿದ್ವಿ. ಅದೇ ರೀತಿ ನೀವೇನಾದರೂ ಬೇರೆ ಡೇಟಾಬೇಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆ ರೆಸ್ಪೆಕ್ಟಿವ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ಅದೇ ರೀತಿ JDBC API ಏನಕ್ಕೆ ಆ್ಯಡ್ ಮಾಡಿದ್ವಿ, ಅದು ಬ್ರಿಡ್ಜ್ ಆಗಿ ಇಂಟ್ರಾಕ್ಟ್ ಮಾಡುತ್ತೆ. ಓಕೆನಾ? ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುತ್ತೆ. ಡೇಟಾಬೇಸು ಮತ್ತು ಜಾವಾ ಕೋಡ್ ಮಧ್ಯೆ ಒಂದು ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ ಮಾಡಿ ನಾವು ಇಂಟ್ರಾಕ್ಟ್ ಮಾಡಲಿಕ್ಕೆ ಡೇಟಾಬೇಸ್ ಜೊತೆಗೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ JDBC APIನ ಆ್ಯಡ್ ಮಾಡಿದ್ವಿ. ಆ ಡಿಪೆಂಡೆನ್ಸಿ ಕೂಡ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ನಾವೇನು ಮಾಡಿದ್ವಿ, ಒಂದು ಹೊಸ ಲೇಯರ್ನ ಕ್ರಿಯೇಟ್ ಮಾಡಿದ್ವಿ. DAO ಲೇಯರ್ ಅಥವಾ ರೆಪಾಸಿಟರಿ ಲೇಯರ್ ಅಂತ ಕರಿತೀವಿ. ಆ ಒಂದು ಲೇಯರೇ ಒಂದು ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಲೇಯರಲ್ಲಿ ನಾವೇನು ಮಾಡಿದ್ವಿ, ರೆಪಾಸಿಟರಿ ಅನೋಟೇಷನ್ ಆ್ಯಡ್ ಮಾಡಿದ್ವಿ. ಇಟ್ ಇಸ್ ಎ ಸ್ಟೀರಿಯೋಟೈಪ್ ಅನೋಟೇಷನ್. ಓಕೆನಾ? ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ರನ್ ಆದಾಗ ಸ್ಪ್ರಿಂಗ್ ಫ್ರೇಮ್ವರ್ಕು ಈ ಬೀನ್ನ ಕ್ರಿಯೇಟ್ ಮಾಡುತ್ತೆ. ರೆಪಾಸಿಟರಿ ಅನೋಟೇಷನ್ನು, ಸರ್ವಿಸ್ ಅನೋಟೇಷನ್ನು, ಕಂಟ್ರೋಲರ್ ಅನೋಟೇಷನ್ನು, ಕಾಂಪೋನೆಂಟ್ ಅನೋಟೇಷನ್, ಇದನ್ನೆಲ್ಲದ್ರ ಬಗ್ಗೆ ನಾವು ಕೋರ್ ಫ್ರೇಮ್ವರ್ಕ್ನಲ್ಲಿ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋಸ್ನೆಲ್ಲ ಫಸ್ಟ್ ವಾಚ್ ಮಾಡಿರಿ. ಅದಾದಮೇಲೆ ನಾವೇನು ಮಾಡಿದ್ವಿ, ಆ ಒಂದು ಲಿಂಕ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಅದನ್ನು ಯೂಸ್ ಮಾಡಲಿಕ್ಕೆ, ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡಲಿಕ್ಕೆ JDBC API ಯೂಸ್ ಮಾಡಲಿಕ್ಕೆ ನಾವು JDBC ಟೆಂಪ್ಲೇಟ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆನಾ? ಆ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ನಾವು ಇಲ್ಲಿ ಮಾಡ್ತಿದ್ವಿ ಯೂಸಿಂಗ್ ಆಟೋವೈರ್ ಯೂಸ್ ಮಾಡಿ ನಾವು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ನಾವಿಲ್ಲಿ ಮಾಡ್ತಿದ್ದೀವಿ. ಅದಾದಮೇಲೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ದೀವಿ, ಕ್ರಿಯೇಟ್ ಯೂಸರ್ ಅಂತೇಳಿ. ಇದರಲ್ಲಿ ನಾವು ಜಾವಾ ಆಬ್ಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಯೂಸರ್ ಆಬ್ಜೆಕ್ಟ್. ಈ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ವ್ಯಾಲ್ಯೂಸು, ಫಾರ್ಮಲ್ಲಿ ಕ್ಯಾಪ್ಚರ್ ಆಗಿರೋ ಎಲ್ಲ ವ್ಯಾಲ್ಯೂಸ್ಗಳು ಇದರಲ್ಲಿರುತ್ತೆ. ಇಲ್ಲೇನು ಮಾಡ್ತೀವಿ, ಒಂದು SQL ಕ್ವೆರಿ ಬರಿತೀವಿ, ನಾರ್ಮಲ್ SQL ಕ್ವೆರಿ ಬರಿತೀವಿ ನಾವು. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಫಾಲೋಡ್ ಬೈ ದಿ ಕಾಲಮ್ ನೇಮ್ಸು. ಅದಾದಮೇಲೆ ವ್ಯಾಲ್ಯೂಸ್ ನಾವು ಯಾವುದನ್ನು ಇಲ್ಲಿ ಹಾರ್ಡ್ ಕೋಡ್ ಮಾಡಲ್ಲ ಕ್ವೆರಿಯಲ್ಲಿ. ಇನ್ಸ್ಟೆಂಟ್ ನಾವೇನು ಮಾಡ್ತೀವಿ, ಜಾವಾ ಯೂಸರ್ ಆಬ್ಜೆಕ್ಟಿಂದ ನಾವು ಗೆಟ್ ಮಾಡಿ ಅದನ್ನು ನಾವು ಸೆಟ್ ಮಾಡ್ತೀವಿ ಆ ಕ್ವೆರಿಗೆ. ಸೊ ಅದಕ್ಕೆ ನಾವಿಲ್ಲಿ JDBC ಟೆಂಪ್ಲೇಟ್ನ ಯೂಸ್ ಮಾಡಿಬಿಟ್ಟು ಅಪ್ಡೇಟ್ ಮೆಥಡ್ನ ಕಾಲ್ ಮಾಡ್ತೀವಿ. ಆ ಅಪ್ಡೇಟ್ ಮೆಥಡ್ಗೆ SQL ಕ್ವೆರಿ ಪಾಸ್ ಮಾಡ್ತೀವಿ, ಹಾಗೆಯೇ ವ್ಯಾಲ್ಯೂಸ್ ಪಾಸ್ ಮಾಡ್ತೀವಿ. ಆ ಕಾಲಮಿಗೆ ವ್ಯಾಲ್ಯೂಸ್ ನಾವಿಲ್ಲಿ ಯಾವ ಆರ್ಡ್ರಲ್ಲಿ ಕಾಲಮ್ನ ಸ್ಪೆಸಿಫೈ ಮಾಡಿರ್ತೀವಲ್ಲ ಕ್ವೆರಿಯಲ್ಲಿ, ಅದೇ ಆರ್ಡ್ರಲ್ಲಿ ನಾವು ವ್ಯಾಲ್ಯೂಸ್ನ ಗೆಟ್ ಮಾಡಿ ಸೆಟ್ ಮಾಡಬೇಕು. ಏನಾದರೂ ನಾವು ಇಂಟರ್ಚೇಂಜ್ ಮಾಡಿದ್ವಿ ಅಂತಂದರೆ ಫುಲ್ ನೇಮ್ ಜಾಗದಲ್ಲಿ ಇಮೇಲ್ ಹೋಗ್ಬಿಡುತ್ತೆ, ಇಮೇಲ್ ಜಾಗದಲ್ಲಿ ಫುಲ್ ನೇಮ್ ಹೋಗ್ಬಿಡುತ್ತೆ. ಅದಕ್ಕೆ ಇಂಟರ್ಚೇಂಜ್ ಮಾಡಬಾರ್ದು. ಯಾವ ಆರ್ಡ್ರಲ್ಲಿ ಪಾಸ್ ಮಾಡಿದ್ವಲ್ಲ ಅದೇ ಆರ್ಡ್ರಲ್ಲಿ ನಾವು ಇಲ್ಲೂ ಕೂಡ ಸೆಟ್ ಮಾಡ್ತಿದ್ವಿ. ಫುಲ್ ನೇಮ್ ಫಸ್ಟ್ ಇದೆ, ಫುಲ್ ನೇಮ್ನ ಫಸ್ಟ್ ಗೆಟ್ ಮಾಡ್ತಿದ್ದೀವಿ. ಸೆಕೆಂಡ್ ಇಮೇಲ್ ಇದೆ, ಸೆಕೆಂಡ್ ಇಮೇಲ್ನ ಗೆಟ್ ಮಾಡ್ತಿದ್ದೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟಾದಮೇಲೆ ಡೇಟಾಬೇಸಲ್ಲಿ ರೆಕಾರ್ಡ್ ಸ್ಟೋರ್ ಆಗುತ್ತೆ. ಈ ಮೆಥಡ್ನ ನಾವು ಸರ್ವಿಸ್ ಲೇಯರಲ್ಲಿ ಕಾಲ್ ಮಾಡ್ತಿದ್ದೀವಿ. ಸರ್ವಿಸ್ ಲೇಯರಲ್ಲಿ ರೆಪಾಸಿಟರಿನ ಇಂಜೆಕ್ಟ್ ಮಾಡ್ತೀವಿ ನಾವು. ಅದಕ್ಕೆ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡಿದ್ದೀವಿ ನಾವು. ಲಾಂಬಾಕ್ ಅನೋಟೇಷನ್ ಇದು. ಅದಾದಮೇಲೆ ಆ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀವಿ, ರಿಜಿಸ್ಟರ್ ಅಂತೇಳಿ. ಯೂಸರ್ ಆಬ್ಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ರೆಪಾಸಿಟರಿ ಯೂಸ್ ಮಾಡಿಕೊಂಡು ನಾವು ರೆಪಾಸಿಟರಿ ಅಥವಾ DAO ಲೇಯರ್ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ. ಅದಾದಮೇಲೆ ಹೋಮ್ ಕಂಟ್ರೋಲರಲ್ಲಿ ಎರಡು ಹ್ಯಾಂಡ್ಲರ್ ಮೆಥಡ್ ಬರ್ತಿದ್ದೀವಿ. ಫಸ್ಟ್ನ ಹ್ಯಾಂಡ್ಲರ್ ಮೆಥಡ್ಡು ಒಂದು ರಿಜಿಸ್ಟರ್ ಫಾರ್ಮ್ನ ಡಿಸ್ಪ್ಲೇ ಮಾಡುತ್ತೆ. ಸೆಕೆಂಡ್ನ ಹ್ಯಾಂಡ್ಲರ್ ಮೆಥಡು ಫಾರ್ಮ್ನಲ್ಲಿ ವ್ಯಾಲ್ಯೂಸ್ನ ಸಬ್ಮಿಟ್ ಮಾಡಿದಾಗ ವ್ಯಾಲ್ಯೂಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಯೂಸರ್ ಆಬ್ಜೆಕ್ಟಿಗೆ ಬೈಂಡ್ ಮಾಡುತ್ತೆ. ಅದಾದಮೇಲೆ ನಾವು ರಿಜಿಸ್ಟರ್ ಸರ್ವಿಸ್ನ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ. ಅದಕ್ಕೆ ಯೂಸರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಿದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ. ಓಕೆ, ಈಗ ಏನು ಮಾಡೋಣ, ವ್ಯಾಲಿಡೇಷನ್ಸ್ ನಾವು ಆ್ಯಡ್ ಮಾಡಬೇಕು. ವ್ಯಾಲಿಡೇಷನ್ ಆ್ಯಡ್ ಮಾಡಲಿಕ್ಕೆ ಫಸ್ಟು ಹೈಬರ್ನೇಟ್ ವ್ಯಾಲಿಡೇಟರ್ನ ನಾವು ಆ್ಯಡ್ ಮಾಡಬೇಕು. ಆ ಡಿಪೆಂಡೆನ್ಸಿನ ನಾವು pom.xml ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಬ್ರೌಸರ್ಗೆ ಹೋಗ್ಬಿಟ್ಟು start.spring.io ಆ ಒಂದು ಇನಿಷಿಯಲೈಸರಿಗೆ ಹೋಗೋಣ. ಸೊ ಅಲ್ಲಿಂದ ನಾವು ಡಿಪೆಂಡೆನ್ಸಿನ ಕಾಪಿ ಮಾಡ್ಕೋಬೋದು. ಆ್ಯಡ್ ಡಿಪೆಂಡೆನ್ಸಿ ಕೊಟ್ಟು ವ್ಯಾಲಿಡೇಷನ್ ಅಂತ ಸರ್ಚ್ ಮಾಡಿರಿ. ನಿಮಗಿಲ್ಲಿ ವ್ಯಾಲಿಡೇಷನ್ ಡಿಪೆಂಡೆನ್ಸಿ ಆ್ಯಡ್ ಆಗಿರುತ್ತೆ. ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿಂದ ಡಿಪೆಂಡೆನ್ಸಿನ ಕಾಪಿ ಮಾಡಿ ವಾಪಸ್ಸು ಇಂಟೆಲಿಜೆ ಐಡಿಯಾಗೆ ಹೋಗ್ಬಿಟ್ಟು ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿ. ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ ಮೇಲೆ ಏನು ಮಾಡೋಣ, ಜಸ್ಟು ರಿಲೋಡ್ ಮಾಡಿರಿ ಮೇವನ್ ಒಂದು ಸಲ.
ಚೇಂಜಸ್ನೆಲ್ಲ ರೀಲೋಡ್ ಮಾಡಿರಿ. ಓಕೆ, ಅದಾದಮೇಲೆ ಬೆಟರ್ ಏನು ಮಾಡಿ ಅಂತಂದರೆ ಯಾವ್ದಾದ್ರು ಡಿಪೆಂಡೆನ್ಸಿ ಆ್ಯಡ್ ಮಾಡಿದಾಗ ಒಂದ್ಸಲ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿ ಇನ್ನೊಂದು ಸಲ ರೀಸ್ಟಾರ್ಟ್ ಮಾಡಿರಿ. ಓಕೆ, ನಾನೀಗ ಜಸ್ಟ್ ಸ್ಟಾಪ್ ಮಾಡಿದ್ದೀನಿ. ಓಕೆ, ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ವ್ಯಾಲಿಡೇಷನ್ ರೂಲ್ಸ್ನ ಆ್ಯಡ್ ಮಾಡಬೇಕು. ಓಕೆನಾ, ಯಾವುದೆಲ್ಲ ಫೀಲ್ಡ್ಸಿಗೆ ನಾವು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಯೂಸರ್ ಆಬ್ಜೆಕ್ಟಿಗೆ ಹೋಗೋಣ. ನಾವು ವ್ಯಾಲಿಡೇಷನ್ ರೂಲ್ಸ್ನ ಎಲ್ಲ ಆ್ಯಡ್ ಮಾಡ್ತೀವಿ ಅಂತಂದರೆ ಆ ಒಂದು ಬೀನಿಗೆ ಆ್ಯಡ್ ಮಾಡ್ತೀವಿ. ಓಕೆನಾ, ಸೊ ಯಾಕಂದರೆ ಇದೇ ಬೀನು ನಾವು ಹೋಮ್ ಕಂಟ್ರೋಲರಲ್ಲಿ ನಾವೇನು ಮಾಡ್ತೀವಿ, ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸ್ನು ಕ್ಯಾಪ್ಚರ್ ಮಾಡಿ ಈ ಒಂದು ಯೂಸರ್ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತೀವಿ. ಈ ಯೂಸರ್ ಆಬ್ಜೆಕ್ಟ್ನ ನಾವು ರಿಸೀವ್ ಮಾಡ್ಕೊತೀವಿ. ಸೊ ಇಲ್ಲಿ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ವ್ಯಾಲಿಡೇಟ್ ಮಾಡಬೇಕು. ಈ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ನಮಗೆ ಬೇಕಾಗಿರೋ ವ್ಯಾಲ್ಯೂಸ್ ಬರ್ತಾ ಇದೆಯೋ ಇಲ್ಲೋ, ಯೂಸರು ಕರೆಕ್ಟಾಗಿ ಇನ್ಪುಟ್ ವ್ಯಾಲ್ಯೂಸ್ನ ಕೊಡ್ತಾ ಇದೆಯೋ ಇಲ್ಲೋ ಅಂತ ನಾವು ಇಲ್ಲೇ ವ್ಯಾಲಿಡೇಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಯೂಸರ್ ಆಬ್ಜೆಕ್ಟಲ್ಲಿ ನಾವು ವ್ಯಾಲಿಡೇಷನ್ಸ್ ರೂಲ್ಸ್ನ ಆ್ಯಡ್ ಮಾಡ್ತೀವಿ. ವ್ಯಾಲಿಡೇಷನ್ ರೂಲ್ಸ್ ಏನಪ್ಪ ಅಂತಂದರೆ, ನಾವೇನೀಗ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ವಲ್ಲ ಆ ಒಂದು ಡಿಪೆಂಡೆನ್ಸಿಲಿ ಎಷ್ಟೊಂದು ಅನೋಟೇಷನ್ಸ್ನ ಪ್ರೊವೈಡ್ ಮಾಡಿದೆ ಹೈಬರ್ನೇಟ್ ವ್ಯಾಲಿಡೇಟರು. ಆ ಎಲ್ಲ ಅನೋಟೇಷನ್ಸ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಸೊ ಅದರಲ್ಲಿ ಫಸ್ಟ್ ಬೇಸಿಕ್ ಅನೋಟೇಷನ್ಸ್ ಇದೆ, ಒಂದೊಂದೇ ಡಿಸ್ಕಸ್ ಮಾಡೋಣ. ಅದರಲ್ಲಿ ಒನ್ ಆಫ್ ದ ಬೇಸಿಕ್ ಅನೋಟೇಷನ್ ಯಾವುದಪ್ಪ ಅಂತಂದರೆ @ ನಾಟ್ ನಲ್ ಅನೋಟೇಷನ್. ಓಕೆನಾ, ಇದನ್ನು ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ ಯಾವ ಫೀಲ್ಡಿಗೆ ಆ್ಯಡ್ ಮಾಡ್ತಿದ್ದೀರಾ, ಫುಲ್ ನೇಮ್ ಅನ್ನೋ ಫೀಲ್ಡಿಗೆ ಆ್ಯಡ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಈ ಫುಲ್ ನೇಮು ನಲ್ ಇರಬಾರ್ದು. ಫುಲ್ ನೇಮಲ್ಲಿ ಯಾವುದೇ ಕಾರಣಕ್ಕೂ ನಲ್ ವ್ಯಾಲ್ಯೂ ಪಾಸ್ ಆಗಬಾರ್ದು. ನಲ್ ವ್ಯಾಲ್ಯೂ ಪಾಸ್ ಆಯಿತು ಅಂತಂದರೆ ನಾವೇನು ಮಾಡ್ತೀವಿ, ಅಲ್ಲಿ ವ್ಯಾಲಿಡೇಷನ್ನ ಫೇಲ್ ಮಾಡ್ತೀವಿ. ಓಕೆನಾ, ಈ ನಾಟ್ ನಲ್ ಅನೋಟೇಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇದನ್ನು ಹೋವರ್ ಮಾಡಿದ್ರಿ ಅಂತಂದರೆ ಇದ್ರ ಮೇಲೆ ನೀವು ನೋಡ್ಬೋದು, ಇಲ್ಲಿ ದಿ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ನಾಟ್ ಬಿ ನಲ್ ಅಕ್ಸೆಪ್ಟ್ಸ್ ಎನಿ ಟೈಪ್. ಓಕೆನಾ, ಸೊ ಇದು ನಲ್ ವ್ಯಾಲ್ಯೂ ಮಾತ್ರ ಇರಬಾರ್ದು ಅಂತ ಹೇಳ್ತಿದೆ. ಓಕೆ ಫೈನ್. ಈಗ ವ್ಯಾಲಿಡೇಷನ್ನ ಆ್ಯಡ್ ಮಾಡಿದ್ವಿ. ನಾವು ಅದೇ ರೀತಿ ಕಸ್ಟಮ್ ಮೆಸೇಜಸ್ ಕೂಡ ಆ್ಯಡ್ ಮಾಡ್ಬೋದು, ವ್ಯಾಲಿಡೇಷನ್ ರೂಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಹೌದಾ? ಓಕೆ, ಇನ್ ಕೇಸ್ ಏನಾದರೂ ಯೂಸರ್ ಏನಾದರೂ ವ್ಯಾಲ್ಯೂ ಪ್ರೊವೈಡ್ ಮಾಡಲಿಲ್ಲ ಫುಲ್ ನೇಮಿಗೆ ಅಂತಂದರೆ ನಾವು ಅವನಿಗೆ ಏನು ಮೆಸೇಜ್ನ ತೋರಿಸ್ಬೋದು, ಏನು ಮೆಸೇಜ್ನ ಡಿಸ್ಪ್ಲೇ ಮಾಡ್ಬೋದು. ಸೊ ಅದಕ್ಕೆ ನಾವು ಮೆಸೇಜ್ ಆ್ಯಡ್ ಮಾಡ್ತೀವಿ. ಓಕೆನಾ, ಮೆಸೇಜ್ ಫಾರ್ ಎಕ್ಸಾಂಪಲ್ ದ ಫುಲ್ ನೇಮ್ ಶುಡ್ ನಾಟ್ ಬಿ ಎಂಟಿ ಅಥವಾ ಶುಡ್ ನಾಟ್ ಬಿ ನಲ್ಲಿ ಏನಾದರೂ ಕೊಡ್ಬೋದು. ಓಕೆನಾ, ಪ್ಲೀಸ್ ಎಂಟರ್ ದಿ ಫುಲ್ ನೇಮ್, ಪ್ಲೀಸ್ ಎಂಟರ್ ದ ಫುಲ್ ನೇಮ್. ಓಕೆನಾ, ಇದು ವ್ಯಾಲಿಡೇಷನ್ ಮೆಸೇಜು ಯೂಸರಿಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ಮೆಸೇಜ್ನ ಕೂಡ ನಾವು ಇಲ್ಲಿ ಅನೋಟೇಷನ್ ಪಕ್ಕದಲ್ಲಿ ಆ್ಯಡ್ ಮಾಡ್ತೀವಿ. ಓಕೆನಾ, ಸೊ ಇಷ್ಟಾದಮೇಲೆ ಸೇವ್ ಮಾಡೋಣ. ಸೊ ಈಗ ವ್ಯಾಲಿಡೇಷನ್ ರೂಲ್ಸ್ ಆ್ಯಡ್ ಮಾಡಿದ್ದೀವಿ. ಈಗೇನು ಮಾಡ್ಬೇಕು, ನಾವು ಈ ಒಂದು ಯೂಸರ್ ಆಬ್ಜೆಕ್ಟ್ನ ನಾವು ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡಲಿಕ್ಕೆ ನಾವು ಎಲ್ಲಿ ಅಕ್ಸೆಪ್ಟ್ ಮಾಡ್ತಿದ್ದೀವಿ, ಈ ಯೂಸರ್ ಆಬ್ಜೆಕ್ಟ್ನ ಹೋಮ್ ಕಂಟ್ರೋಲರಲ್ಲಿ ಹ್ಯಾಂಡ್ಲರ್ ಮೆಥಡಲ್ಲಿ ಪ್ಯಾರಾಮೀಟರ್ ಆಗಿ ಅಕ್ಸೆಪ್ಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಮಾಡೆಲ್ ಆಟ್ರಿಬ್ಯೂಟ್ಗಿನ ಮುಂಚೆ ನಾವೇನು ಮಾಡ್ತೀವಿ, @ವ್ಯಾಲಿಡ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಇದು ಕೂಡ ಜಕಾರ್ತಾ ಡಾಟ್ ವ್ಯಾಲಿಡೇಷನ್ ಪ್ಯಾಕೇಜಿಂದ ಬಂದಿದೆ. ಓಕೆನಾ, ಈ @ವ್ಯಾಲಿಡ್ ಅನೋಟೇಷನ್ ಆ್ಯಡ್ ಮಾಡಿದ್ಮೇಲೆ ಈ @ವ್ಯಾಲಿಡ್ ಏನು ಮಾಡುತ್ತೆ, ಯೂಸರ್ ಆಬ್ಜೆಕ್ಟಲ್ಲಿರೋ ಎಲ್ಲ ಅನೋಟೇಷನ್ಸ್ಗಳನ್ನ ವ್ಯಾಲಿಡೇಟ್ ಮಾಡಿ ವೆದರ್ ಈ ಯೂಸರ್ ಆಬ್ಜೆಕ್ಟು ವ್ಯಾಲಿಡ್ ಇದೆನೋ ಇಲ್ಲೋ ಅಂತ ಹೇಳುತ್ತೆ. ಅದೇನಾದರೂ ವ್ಯಾಲಿಡ್ ಇತ್ತು ಅಂತಂದರೆ ಫೈನ್, ವ್ಯಾಲಿಡ್ ಇಲ್ಲ ಅಂತಂದರೆ ಎರರ್ಸ್ನ ನಾವು ಕ್ಯಾಪ್ಚರ್ ಮಾಡಬೇಕು. ಓಕೆನಾ, ಈ ವ್ಯಾಲಿಡೇಷನ್ ಯೂಸರ್ ಆಬ್ಜೆಕ್ಟ್ ಒಳಗಡೆ ನಾವು ವ್ಯಾಲಿಡೇಷನ್ ಎರರ್ ಮೆಸೇಜ್ನ ಆ್ಯಡ್ ಮಾಡಿದ್ವಿ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು. ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಬೈಂಡಿಂಗ್ ರಿಸಲ್ಟ್ ಅಂತ ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇಂಜೆಕ್ಟ್ ಮಾಡ್ತೀವಿ. ಓಕೆನಾ, ಇಲ್ಲಿ ನೋಡ್ಬೋದು ಬೈಂಡಿಂಗ್ ರಿಸಲ್ಟ್, ಇದು ಸ್ಪ್ರಿಂಗ್ ಫ್ರೇಮ್ವರ್ಕಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ, ಬೈಂಡಿಂಗ್ ರಿಸಲ್ಟ್ ಅಂತ ಕಾಲ್ ಮಾಡ್ತೀನಿ. ಸೊ ಏನಾದರೂ ವ್ಯಾಲಿಡ್ ಅನೋಟೇಷನ್ ಏನು ಮಾಡುತ್ತೆ, ಈ ಯೂಸರ್ ಆಬ್ಜೆಕ್ಟ್ನ ವ್ಯಾಲಿಡೇಟ್ ಮಾಡುತ್ತೆ. ವ್ಯಾಲಿಡೇಷನ್ ಫೇಲ್ ಆಯಿತು ಅಂತಂದರೆ ಆ ಎಲ್ಲ ಎರರ್ ಮೆಸೇಜ್ಗಳು ಈ ಒಂದು ರಿಸಲ್ಟ್ ಆಬ್ಜೆಕ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ, ನಾವೇನು ಮಾಡೋಣ, ಈ ರಿಸಲ್ಟ್ ಆಬ್ಜೆಕ್ಟ್ನ ಚೆಕ್ ಮಾಡೋಣ ವೆದರ್ ಈ ರಿಸಲ್ಟ್ ಆಬ್ಜೆಕ್ಟಲ್ಲಿ ಏನಾದರೂ ಎರರ್ ಇದೆಯೋ ಇಲ್ಲೋ ಅಂತ ನಾವು ಒಂದು ಕಂಡೀಷನ್ನ ಆ್ಯಡ್ ಮಾಡ್ತೀವಿ. ಸೊ ನಾವೇನು ಮಾಡ್ತೀವಿ, ಜಸ್ಟ್ ಬಿಫೋರ್ ಸೇವ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಆಪರೇಷನ್ ಮಾಡಬೇಕು. ಓಕೆನಾ, ಸೇವ್ ಮಾಡಿದ್ಮೇಲೆ ಯಾವುದನ್ನು ಮಾಡಬಾರ್ದು. ಸೇವ್ ಮಾಡೋಕ್ಕಿಂತ ಮುಂಚೆನೇ ನಾವು ವೆದರ್ ಎಲ್ಲ ವ್ಯಾಲಿಡೇಷನ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಸೇವ್ ಈ ಲೈನ್ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ವ್ಯಾಲಿಡೇಷನ್ ಬರಿತೀವಿ. ಇಫ್ ರಿಸಲ್ಟ್ ಈ ರಿಸಲ್ಟ್ ಅನ್ನೋ ಆಬ್ಜೆಕ್ಟಲ್ಲಿ ಒಂದು ಮೆಥಡ್ ಇದೆ, ರಿಸಲ್ಟ್ ಡಾಟ್, ಇಲ್ಲಿ ನೋಡ್ಬೋದು ಹ್ಯಾಸ್ ಎರರ್ಸ್. ಓಕೆನಾ, ಇಟ್ಸ್ ಎ ಬೂಲಿಯನ್ ಟೈಪ್. ಇದು ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಏನಾದರೂ ಎರರ್ ಇತ್ತು ಅಂತಂದರೆ ಟ್ರೂನ ರಿಟರ್ನ್ ಮಾಡುತ್ತೆ, ಎರರ್ ಇರಲಿಲ್ಲ ಅಂತಂದರೆ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಲೆಟ್ಸ್ ಸಪೋಸ್ ಏನು ಎರರ್ ಇಲ್ಲಪ್ಪ, ಯೂಸರ್ ಎಲ್ಲ ಕರೆಕ್ಟಾಗಿದೆ, ವ್ಯಾಲಿಡೇಷನ್ ಎಲ್ಲ ಪಾಸ್ ಆಯಿತು ಅಂತಂದರೆ ಈ ಬ್ಲಾಕೇ ಎಕ್ಸಿಕ್ಯೂಟ್ ಆಗಲ್ಲ, ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಯೂಸರ್ನ ರಿಜಿಸ್ಟರ್ ಮಾಡ್ತೀವಿ. ಲೆಟ್ಸ್ ಸಪೋಸ್ ಏನಾದರೂ ಎರರ್ ಇತ್ತಪ್ಪ, ಈ ಕಂಡೀಷನ್ ಟ್ರೂ ಆಯಿತು ಅಂತಂದರೆ ನಾವೇನು ಮಾಡಬೇಕು, ಯೂಸರಿಗೆ ಸೇವ್ ಮಾಡೋದಕ್ಕೆ ಬಿಡಬಾರ್ದು. ವಿ ಶುಡ್ ನೆವರ್ ಶೋ ದಿ ಸಕ್ಸಸ್ ಮೆಸೇಜ್. ಓಕೆನಾ, ನಾವೇನು ಮಾಡಬೇಕು, ವಾಪಸ್ಸು ಆ ಒಂದು ಫಾರ್ಮ್ ಪೇಜಲ್ಲೇ ಇರೋ ಥರ ಮಾಡಬೇಕು. ಅವನು ಅದೇ ಪೇಜಲ್ಲಿ ಅಲ್ಲೇ ಇರಬೇಕು, ನಾವು ವ್ಯಾಲಿಡೇಷನ್ ಮೆಸೇಜ್ನ ತೋರಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ವ್ಯೂ ಪೇಜ್ನ ರಿಜಿಸ್ಟರ್ ಪೇಜ್ನ ರಿಟರ್ನ್ ಮಾಡ್ತೀವಿ. ಇಲ್ಲಿ ಹೆಂಗೆ ನಾವು ರಿಜಿಸ್ಟರ್ ಪೇಜ್ನ ರಿಟರ್ನ್ ಮಾಡಿದ್ದೀವಲ್ಲ ಅದೇ ಥರನೇ ಇಲ್ಲೂ ಕೂಡ ನಾವು ರಿಟರ್ನ್ ರಿಜಿಸ್ಟರ್ ಆ ಪೇಜ್ನೇ ನಾವು ರಿಟರ್ನ್ ಮಾಡ್ತೀವಿ. ಓಕೆನಾ, ಇನ್ ಕೇಸ್ ಏನಾದರೂ ಪಾಸ್ ಆಗಿತ್ತು ಅಂದರೆ ನಾವೇನು ಮಾಡ್ತಿದ್ವಿ, ಈ ಒಂದು ಯೂಸರ್ ಆಬ್ಜೆಕ್ಟ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿಬಿಟ್ಟು ನಾವೇನು ಮಾಡ್ತಿದ್ವಿ, ಸಕ್ಸಸ್ ಪೇಜ್ನ ರಿಟರ್ನ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಾನು ಇನ್ನೂ ಯೂಸರ್ ಏನು ವ್ಯಾಲಿಡೇಷನ್ ಕರೆಕ್ಟಾಗಿ ಪ್ರೊವೈಡ್ ಮಾಡಿಲ್ಲ ವ್ಯಾಲ್ಯೂಸ್, ಅವ್ನು ಕೊಡೋ ತನಕ ನಾವೇನು ಮಾಡಬೇಕು, ಆ ರಿಜಿಸ್ಟರ್ ಪೇಜಲ್ಲೇ ಇರೋ ಥರ ಮಾಡಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ನಾನು
ರಿಜಿಸ್ಟರ್ ಅಂತ ರಿಟರ್ನ್ ಮಾಡ್ತಾ ಇದ್ದೀನಿ. ಓಕೆನಾ, ಫೈನ್. ಈಗೇನೋ ನಾನು ರಿಟರ್ನ್ ಮಾಡಿದ್ದೀನಿ. ಸೊ ಈಗ ರಿಟರ್ನ್ ಮಾಡಿದ ಮೇಲೆ ನಾನು ಯೂಸರೇನೋ ಅದೇ ಪೇಜಲ್ಲಿ ಇರ್ತಾನೆ, ರಿಜಿಸ್ಟರ್ ಪೇಜಲ್ಲಿ, ಬಟ್ ಅವ್ನಿಗೆ ವ್ಯಾಲಿಡೇಷನ್ ಮೆಸೇಜ್ನ ತೋರಿಸ್ಬೇಕು. ಓಕೆನಾ, ಇಲ್ಲಿ ವ್ಯಾಲಿಡೇಷನ್ ಮೆಸೇಜ್ನ ಆ್ಯಡ್ ಮಾಡಿದ್ವಿ. ಈ ಮೆಸೇಜ್ನ ನಾವು UI ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಆ ಒಂದು ಫಾರ್ಮ್ ಕೆಳಗಡೆ, ಫಾರ್ಮ್ ಎಲಿಮೆಂಟ್ ಕೆಳಗಡೆಗೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ register.html ಅಲ್ಲಿ ಈ ಫುಲ್ ನೇಮ್ ಲೇಬಲ್ ಇದೆಯಲ್ಲ, ಇದ್ರ ಕೆಳಗಡೆಗೆ ಒಂದು ಸ್ಪ್ಯಾನ್ ಟ್ಯಾಗ್ನ ಆ್ಯಡ್ ಮಾಡಿಬಿಟ್ಟು ಎರರ್ಸ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ ಅದಕ್ಕೆ ನಾವು ಟೈಮ್ ಲೀಫ್ ಎರರ್ಸ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಎರರ್ಸ್ ಇಲ್ಲೇನು ಮಾಡ್ತೀವಪ್ಪ ಅಂತಂದರೆ ಸೇಮ್ ಫೀಲ್ಡ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ. ಯಾವ ಫೀಲ್ಡ್ಗೆ ಎರರ್ನ ಡಿಸ್ಪ್ಲೇ ಮಾಡಬೇಕು? ಫುಲ್ ನೇಮ್ ಫೀಲ್ಡಿಗೆ. ಸೊ ಸೇಮ್ ಫೀಲ್ಡ್ ಲೆವೆಲ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ. ಓಕೆನಾ, *: ಕರ್ಲಿ ಬ್ರೇಸಸ್ ಫುಲ್ ನೇಮ್. ಓಕೆನಾ, ಸೊ ಈ ಫುಲ್ ನೇಮಲ್ಲಿ ಯೂಸರ್ ಆಬ್ಜೆಕ್ಟಲ್ಲಿ ಏನು ವ್ಯಾಲಿಡೇಷನ್ ಮೆಸೇಜ್ ಇರುತ್ತಲ್ಲ, ಆ ಮೆಸೇಜ್ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಸೊ ಇಷ್ಟು ಚೇಂಜಸ್ನ ಮಾಡಿದ್ದೀವಿ. ಸೊ ಫಾರ್ ನಾವು ಏನು ಮಾಡಿದ್ವಿ, ಬರೀ ಫುಲ್ ನೇಮಿಗೆ ಮಾತ್ರ ನಾವು ವ್ಯಾಲಿಡೇಷನ್ನ ಆ್ಯಡ್ ಮಾಡಿದ್ವಿ. ಅದನ್ನು ಫಸ್ಟು ಟ್ರೈ ಮಾಡೋಣ, ಸೇವ್ ಆಗುತ್ತೋ ಇಲ್ಲೋ, ವರ್ಕ್ ಆಗುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಸೇವ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಅಥವಾ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ, ನಾನು ಜಸ್ಟ್ ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈಗ ವಾಪಸ್ ಬ್ರೌಸರಿಗೆ ಹೋಗೋಣ. ಬ್ರೌಸರಲ್ಲಿ ಏನು ಮಾಡೋಣ, ಫಸ್ಟ್ ಆಫ್ ಆಲ್ ಡೇಟಾಬೇಸಿಗೆ ಹೋಗೋಣ. ಓಕೆನಾ, ಡೇಟಾಬೇಸಲ್ಲಿ ಯಾವುದೇ ಥರ ರೆಕಾರ್ಡ್ಸ್ ಇಲ್ಲ ಈಗ. ಓಕೆನಾ, ಎಂಟಿ ರೆಕಾರ್ಡ್ಸ್ ಇದೆ. ಸೊ ನಾವೇನು ಮಾಡಬೇಕು, ಈಗ ಚೆಕ್ ಮಾಡೋಣ ವೆದರ್ ಯೂಸರು ಸೇವ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತೇಳಿ. ಓಕೆನಾ, ನಾನೇನು ಮಾಡ್ತೀನಿ, ಫುಲ್ ನೇಮ್ನ ಬಿಟ್ಟು ಬೇರೆ ಎಲ್ಲದಕ್ಕೂ ವ್ಯಾಲ್ಯೂಸ್ನ ಎಂಟರ್ ಮಾಡ್ತೀನಿ. ಇಮೇಲ್ ಅಡ್ರೆಸ್ ಎಂಟರ್ ಮಾಡ್ತೀನಿ, ಪಾಸ್ವರ್ಡ್ ಎಂಟರ್ ಮಾಡ್ತೀನಿ, ಫೋನ್ ನಂಬರ್ ಎಂಟರ್ ಮಾಡ್ತೀನಿ. ಓಕೆ, ಜೆಂಡರ್ ಮೇಲ್, ಹಾಗೆಯೇ ರೀಡಿಂಗು ಮತ್ತು ರೈಟಿಂಗ್ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರಿ ಹಾಗೇ ಇದೆ, ಡೇಟ್ ಆಫ್ ಬರ್ತ್ ಜಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ, ಅದೊಂದು ರ್ಯಾಂಡಮ್ ಡೇಟ್ ಆಫ್ ಬರ್ತು. ಈಗ ಸೈನ್ ಇನ್ ಮಾಡಿದಾಗ ಆ್ಯಕ್ಚುಲಿ ವ್ಯಾಲಿಡೇಷನ್ ಮೆಸೇಜ್ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆನಾ, ಸೊ ಏನು ಮಾಡೋಣ ಅಂತಂದರೆ, ನಾನು ಸೈನ್ ಇನ್ ಕ್ಲಿಕ್ ಮಾಡ್ತೀನಿ, ಆಟೋಮ್ಯಾಟಿಕಲಿ ರಿಜಿಸ್ಟರ್ ಸಕ್ಸಸ್ ಆಯಿತು. ಆ್ಯಕ್ಚುಲಿ ರಿಜಿಸ್ಟರ್ ಆಗಬಾರ್ದಾಗಿತ್ತು. ಏನಕ್ಕೆ ರಿಜಿಸ್ಟರ್ ಆಯಿತು? ಓಕೆನಾ, ಅದನ್ನು ನಾವು ಡಿಬಗ್ ಮೋಡಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಪಸ್ ನಾನೇನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ತೀನಿ. ಫಸ್ಟು ಡೇಟಾಬೇಸಲ್ಲಿ ರೆಕಾರ್ಡ್ ಸ್ಟೋರ್ ಆಗಿದೆ ಅಂತ ಚೆಕ್ ಮಾಡೋಣ. ಓಕೆ, ರೆಕಾರ್ಡಲ್ಲಿ ಡೇಟಾಬೇಸಲ್ಲಿ ರೆಕಾರ್ಡ್ ಸ್ಟೋರ್ ಆಗಿದೆ, ಬಟ್ ಇಲ್ಲಿ ಎಂಟಿ ವ್ಯಾಲ್ಯೂ ಹೋಗಿದೆ ಫುಲ್ ನೇಮಲ್ಲಿ. ಓಕೆನಾ, ಸೊ ನಾವೇನು ಮಾಡೋಣ, ಈಗ ಮತ್ತೆ ಎಲ್ಲ ವ್ಯಾಲ್ಯೂಸ್ನು ಎಂಟರ್ ಮಾಡ್ತೀನಿ. ಓಕೆ, ಫೋನ್ ನಂಬರ್ ಎಂಟರ್ ಮಾಡೋಣ, ಮೇಲ್, ರೈಟಿಂಗ್, ಓಕೆ, US ಅಂತ ಅಂದ್ಕೊಳ್ಳಿ. ಓಕೆ, ನಾನೇನು ಮಾಡ್ತೀನಿ, ನೀವು ಮೇ ಬಿ ಪ್ರಾಬಬಲಿ ಕೋರ್ ಜಾವದಲ್ಲೆಲ್ಲ ನೋಡಿರ್ತೀರಿ ಯಾವ ರೀತಿ ಡಿಬಗ್ ಮಾಡೋದು ಅಂತ. ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನಲ್ಲೂ ನಾವು ಡಿಬಗ್ ಮಾಡ್ಬೋದು. ಸೊ ಡಿಬಗ್ ಮಾಡಬೇಕು ಅಂತಂದರೆ ಹೋಮ್ ಕಂಟ್ರೋಲರ್ಗೆ ಹೋಗ್ಬಿಟ್ಟು ನಾವು ಇಲ್ಲೇನು ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ಆಬ್ಜೆಕ್ಟ್ ಬರ್ತಾ ಇದೆ. ಈ ಯೂಸರ್ ಆಬ್ಜೆಕ್ಟ್ನ ನಾವು ವ್ಯಾಲಿಡೇಟ್ ಮಾಡಬೇಕು, ಹೌದಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಲೈನ್ ನಂಬರ್ 28 ಡಿಬಗ್ಗರ್ನ ಆ್ಯಡ್ ಮಾಡ್ತೀನಿ, ಡಿಬಗ್ಗರ್ ಪಾಯಿಂಟ್ನ ಆ್ಯಡ್ ಮಾಡ್ತೀನಿ. ಸೊ ಕಂಟ್ರೋಲರ್ ಏನಾಗುತ್ತೆ, ಈ ಲೈನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ ಕಂಟ್ರೋಲರ್. ಓಕೆನಾ, ಫೈನ್. ನಾವೇನು ಮಾಡೋಣ, ಈಗ ಸಬ್ಮಿಟ್ನ ಕ್ಲಿಕ್ ಮಾಡೋಣ. ನೋಡ್ಬೋದು ಕಂಟ್ರೋಲರ್ ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ಸೊ ನಾನು ಇಲ್ಲೆಲ್ಲ ವ್ಯಾಲ್ಯೂಸ್ ಏನೇನು ಬರ್ತಿದೆ ಅಂತ ವ್ಯಾಲಿಡೇಟ್ ಮಾಡ್ಬೋದು. ಸೊ ಯೂಸರ್ ಆಬ್ಜೆಕ್ಟ್ ಒಳಗಡೆ ಏನು ಬರ್ತಿದೆ ನೋಡಿ, ಓಪನ್ ಮಾಡೋಣ. ಓಕೆ, ನೋಡಿ ಫುಲ್ ನೇಮಲ್ಲಿ ಆ್ಯಕ್ಚುಲಿ ನಲ್ ವ್ಯಾಲ್ಯೂ ಪಾಸ್ ಆಗ್ತಿಲ್ಲ. ಇನ್ಸ್ಟೆಡ್ ಡಬಲ್ ಕೋಟ್ಸ್ ಅಂದರೆ ಏನು, ಎಂಟಿ ವ್ಯಾಲ್ಯೂ ಪಾಸ್ ಮಾಡ್ತಿದ್ವಿ, ಬಟ್ ಎಂಟಿ ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀವಿ. ಜಾವಾದಲ್ಲಿ ನಲ್ ಬೇರೆ, ಎಂಟಿ ವ್ಯಾಲ್ಯೂ ಬೇರೆ. ಓಕೆನಾ, ಸೊ ಇಲ್ಲಿ ನಲ್ ವ್ಯಾಲ್ಯೂ ಪಾಸ್ ಆಗ್ತಿಲ್ಲ, ಎಂಟಿ ವ್ಯಾಲ್ಯೂ ಪಾಸ್ ಆಗ್ತಿದೆ. ಓಕೆನಾ, ಅದಾದಮೇಲೆ ಇಲ್ಲಿ ರಿಸಲ್ಟಲ್ಲಿ ನೋಡ್ಬೋದು ನಿಮಗೆ ಯಾವುದೇ ಥರ 0 ಎರರ್ಸ್ ಅಂತ ಡಿಸ್ಪ್ಲೇ ಆಗ್ತಿದೆ. ಈ ಆಬ್ಜೆಕ್ಟ್ನ ನೀವೇನಾದರೂ ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ ಇಲ್ಲಿ. ರಿಸಲ್ಟ್. ಓಕೆನಾ, ಇಲ್ಲಿ ನೋಡ್ಬೋದು, ಇಲ್ಲಿ ಎರರ್ಸ್ ಅಂತಿದೆ. ಎರರ್ಸಲ್ಲಿ ಸೈಜ್ 0 ಇದೆ, ಯಾವುದೇ ಥರ ಎರರು ಥ್ರೋ ಆಗಿಲ್ಲ. ಎರರ್ ಥ್ರೋ ಆಗಬೇಕಾಗಿತ್ತು, ಏನಕ್ಕೆ ನಾವು ಫುಲ್ ನೇಮಲ್ಲಿ ವ್ಯಾಲಿಡೇಷನ್ ಆ್ಯಡ್ ಮಾಡಿದ್ವಿ. ಬಟ್ ನಾವು ವ್ಯಾಲಿಡೇಷನ್ ಏನು ಆ್ಯಡ್ ಮಾಡಿದ್ವಿ, ಯೂಸರ್ ಆಬ್ಜೆಕ್ಟಲ್ಲಿ ನಾಟ್ ನಲ್. ಓಕೆನಾ, ನಾಟ್ ನಲ್ ಅಂದರೆ ಏನು ಅರ್ಥ, ಇದ್ರ ಮೇಲೆ ಓವರ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನಾಟ್ ನಲ್ ಅರ್ಥ ಏನು. ಓಕೆ, ನಾಟ್ ನಲ್ನ ಅರ್ಥ ಏನು. ಸೊ ನಾವೇನಾದರೂ ನಾಟ್ ನಲ್ ಆ್ಯಡ್ ಮಾಡಿದ್ವಿ ಅಂತಂದರೆ ಆವಾಗಲೇ ನಾವು ರೀಡ್ ಮಾಡಿದ್ವಿ, ಹೌದಾ? ಇಲ್ಲಿ ಡಾಕ್ಯುಮೆಂಟೇಷನ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಫೈನ್, ಏನು ಮಾಡೋಣ ಅಂತಂದರೆ ಇದನ್ನು ಸ್ಟಾಪ್ ಮಾಡ್ತೀನಿ. ಓಕೆನಾ, ಸೊ ನಾಟ್ ನಲ್ ಮೇಲೆ ನೀವು ಓವರ್ ಮಾಡಿದ್ರೆ ನೋಡ್ಬೋದು, ದ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ನಾಟ್ ಬಿ ನಲ್ ಇರಬಾರ್ದು ಅಂತ ಹೇಳ್ತಿದೆ, ಬಟ್ ಎಂಟಿ ಇರಬಾರ್ದು ಅಂತ ಏನು ಹೇಳಿಲ್ಲ. ಸೊ ನಾವಲ್ಲಿ ಪಾಸ್ ಮಾಡ್ತಿರ್ಬೇಕಾದ್ರೆ ಎಂಟಿ ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಅದು ವ್ಯಾಲಿಡೇಷನ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸೊ ಇದು ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಇನ್ಸ್ಟೆಡ್ ನಾಟ್ ನಲ್ ಆ್ಯಡ್ ಮಾಡೋದ್ರ ಬದಲು ನಾವು ಏನು ಮಾಡ್ತೀವಿ, ನಾಟ್ ಎಂಟಿ ಆ್ಯಡ್ ಮಾಡ್ತೀವಿ. ನಾಟ್ ಎಂಟಿ ಏನು ಮಾಡುತ್ತೆ ಅದನ್ನು ಫಸ್ಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನಾಟ್ ಎಂಟಿ. ಓಕೆನಾ, ಈ ಅನೋಟೇಷನ್ ಆ್ಯಡ್ ಮಾಡಿದ್ವಿ ಅಂತಂದರೆ ನೋಡ್ಬೋದು, ದಿ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ನಾಟ್ ಬಿ ನಲ್ ನಾರ್ ಎಂಟಿ. ಇದು ಎಂಟಿನೂ ಇರಬಾರ್ದು, ಹಾಗೆಯೇ ನಲ್ಲೂ ಇರಬಾರ್ದು. ಓಕೆನಾ, ಈ ಒಂದು ವ್ಯಾಲಿಡೇಷನ್ ಮೆಸೇಜು ಎಕ್ಸಾಕ್ಟಾಗಿ ರಿಕ್ವೈರ್ಮೆಂಟ್ ಪ್ರಕಾರ ವರ್ಕ್ ಆಗುತ್ತೆ. ಓಕೆ, ಫೈನ್, ಇದನ್ನು ಆ್ಯಡ್ ಮಾಡಿದ್ವಿ. ಇನ್ಸ್ಟೆಡ್ ನಾಟ್ ನಲ್ಲಿ ಏನು ಮಾಡಿದ್ವಿ ನಾವು, ನಾಟ್ ಎಂಟಿ ಆ್ಯಡ್ ಮಾಡಿದ್ವಿ. ನಾಟ್ ಎಂಟಿ ಏನು ಮಾಡುತ್ತೆ, ಬೋತ್ ನಲ್ ವ್ಯಾಲ್ಯೂನು ಚೆಕ್ ಮಾಡುತ್ತೆ, ಎಂಟಿ ವ್ಯಾಲ್ಯೂಸ್ನು ಚೆಕ್ ಮಾಡುತ್ತೆ. ಎಂಟಿ ವ್ಯಾಲ್ಯೂ ಕೂಡ ಇರಬಾರ್ದು. ಯೂಸರ್ ಕಂಪಲ್ಸರಿಯಾಗಿ ಏನಾದರೂ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾಟ್ ಎಂಟಿ ಅಂತ ಆ್ಯಡ್ ಮಾಡಿದ್ವಿ. ಓಕೆ, ಇದಾದಮೇಲೆ ನಾನು ಏನು ಮಾಡ್ತೀನಿ, ಜಸ್ಟ್ ಅಗೈನ್ ಡಿಬಗ್ ಮೋಡಲ್ಲೇ ಸ್ಟಾರ್ಟ್ ಮಾಡ್ತೀನಿ.
ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ವಾಪಸ್ಸು ಬ್ರೌಸರಿಗೆ ಹೋಗೋಣ. ಓಕೆ, ನಾನೇನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡಿ ಮತ್ತು ನಾನು ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ಫುಲ್ ನೇಮ್ ಏನು ಪ್ರೊವೈಡ್ ಮಾಡಲ್ಲ, ಇಮೇಲ್ ಅಡ್ರೆಸ್ ಜಸ್ಟ್ ಪ್ರೊವೈಡ್ ಮಾಡ್ತೀನಿ, ಪಾಸ್ವರ್ಡ್ ಎಂಟರ್ ಮಾಡ್ತೀನಿ, ಅದೇ ರೀತಿ ಫೋನ್ ನಂಬರ್ ಎಂಟರ್ ಮಾಡೋಣ, ಮೇಲ್ ರೈಟಿಂಗ್, ಓಕೆನಾ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋಣ. ಇದಾದಮೇಲೆ ನಾನು ಸೈನ್ ಅಂತ ಕ್ಲಿಕ್ ಮಾಡ್ತೀನಿ. ಅಗೈನ್ ಕಂಟ್ರೋಲರ್ ಸೇಮ್ ಪ್ಲೇಸಿಗೆ ಬಂತು. ಈಗ ಯೂಸರ್ ಆಬ್ಜೆಕ್ಟಲ್ಲಿ ಏನಿದೆ ನೋಡೋಣ. ಯೂಸರ್ ಆಬ್ಜೆಕ್ಟಲ್ಲಿ ಈಗ ಅಗೈನ್ ಎಂಟಿ ವ್ಯಾಲ್ಯೂ ಇದೆ. ಓಕೆನಾ, ಸೊ ಬೈಂಡಿಂಗ್ ರಿಸಲ್ಟಲ್ಲಿ ಏನಾದರೂ ಎರರ್ ಬಂದಿದೆನಾ ಚೆಕ್ ಮಾಡೋಣ. ಆಬ್ವಿಯಸ್ಲಿ ನಮಗೊಂದು ಎರರ್ ಬಂದಿದೆ. ಓಕೆನಾ, ಸೊ ಇದನ್ನು ನೀವು ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಎರರ್ ಸೈಜ್ 1 ಅಂತಿದೆ. ಇದನ್ನು ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಒಂದು ಎರರ್ ಇದೆ. ಏನಪ್ಪ, ಫೀಲ್ಡ್ ಎರರ್ ಇನ್ ಆಬ್ಜೆಕ್ಟ್ ಯೂಸರ್ ಫುಲ್ ನೇಮ್ ರಿಜೆಕ್ಟೆಡ್ ವ್ಯಾಲ್ಯೂ. ಓಕೆನಾ, ವ್ಯಾಲ್ಯೂ ರಿಜೆಕ್ಟ್ ಆಗಿದೆ. ಏನಕ್ಕೆ, ನಾವು ಎಂಟಿ ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀವಿ, ಬಟ್ ನಾವು ಅನೋಟೇಷನ್ ಆ್ಯಡ್ ಮಾಡಿದ್ವಿ ನಾಟ್ ಎಂಟಿ ವ್ಯಾಲ್ಯೂ ಇರಬಾರ್ದು ಅಂತ ಆ್ಯಡ್ ಮಾಡಿದ್ವಿ. ಸೊ ಪ್ಲೀಸ್ ಎಂಟರ್ ಫುಲ್ ನೇಮ್. ನಮ್ಮ ವ್ಯಾಲಿಡೇಷನ್ ಮೆಸೇಜು ಇಲ್ಲಿದೆ ಡಿಫಾಲ್ಟ್ ಮೆಸೇಜಲ್ಲಿ. ಸೊ ಈಗೇನು ಮಾಡ್ತೀನಿ, ನಾನು ನೆಕ್ಸ್ಟ್ ಲೈನಿಗೆ ಮೂವ್ ಆಗ್ತೀನಿ. ನೆಕ್ಸ್ಟ್ ಲೈನಿಗೆ ಮೂವ್ ಆಗಲಿಕ್ಕೆ ಇಲ್ಲಿ ಸ್ಟೆಪ್ ಓವರ್ ಅಂತಿದೆ, ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಲೈನಿಗೆ ಹೋಗ್ತೀರಾ. ಇಲ್ಲಿ ಹ್ಯಾಸ್ ಎರರ್ಸು ಟ್ರೂ ಇರಬೇಕು. ಓಕೆನಾ, ಇದನ್ನು ನಾವು ಎಕ್ಸ್ಪ್ರೆಷನ್ನ ಎವ್ಯಾಲ್ಯೂಯೇಟ್ ಮಾಡೋಣ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎವ್ಯಾಲ್ಯೂಟ್ ಎಕ್ಸ್ಪ್ರೆಷನ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಎಂಟರ್ ಮಾಡಿರಿ ಅಥವಾ ಎವ್ಯಾಲ್ಯೂಟ್ ಅಂತ ಕ್ಲಿಕ್ ಮಾಡಿರಿ. ನಿಮಗೆ ನೋಡಿ ರಿಸಲ್ಟ್ ಟ್ರೂ ಬಂದಿದೆ. ಟ್ರೂ ಇತ್ತು ಅಂದರೆ ಏನಾಗುತ್ತೆ, ಕಂಡೀಷನ್ ಒಳಗಡೆ ಹೋಗುತ್ತೆ, ನಾವು ರಿಜಿಸ್ಟರ್ ಪೇಜಲ್ಲೇ ಅಲ್ಲೇ ಇರ್ತೀವಿ. ರಿಜಿಸ್ಟರ್ ಪೇಜಲ್ಲಿ ನಮಗೆ ವ್ಯಾಲಿಡೇಷನ್ ಎರರ್ ಮೆಸೇಜು ಬರುತ್ತೆ. ಓಕೆನಾ, ಸೊ ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ರೆಸ್ಯೂಮ್ ಅಂತ ಕೊಡ್ತೀನಿ ಅಥವಾ ನೆಕ್ಸ್ಟ್ ಲೈನಿಗೆ ಕ್ಲಿಕ್ ಮಾಡಿರಿ. ಇಲ್ಲಿಗೆ ರಿಟರ್ನ್ ಆಗ್ತಿದೆ. ಇಲ್ಲಿಗೆ ಕಂಟ್ರೋಲರ್ ಸ್ಟಾಪ್ ಆಗಿಬಿಡುತ್ತೆ, ಯಾಕಂದರೆ ರಿಟರ್ನ್ ಕೀವರ್ಡ್ ಯೂಸ್ ಮಾಡಿದ್ದೀವಿ. ವಾಪಸ್ ಕಂಟ್ರೋಲರು ಬ್ಯಾಕ್ ಟು ಎಲ್ಲಿಂದ ಬಂದಿತ್ತಲ್ಲ ಅಲ್ಲಿಗೆ ಹೋಗುತ್ತೆ. ನಾನು ಇದನ್ನು ರೆಸ್ಯೂಮ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು UIL ನಮಗೆ ಪ್ಲೀಸ್ ಎಂಟರ್ ದ ಫುಲ್ ನೇಮ್ ವ್ಯಾಲಿಡೇಷನ್ ಎರರ್ ಮೆಸೇಜ್ ಬಂದಿದೆ. ನಾವು ಕಂಪಲ್ಸರಿಯಾಗಿ ಯೂಸರಿಗೆ ಅಲೋ ಮಾಡ್ತಿಲ್ಲ ಸಬ್ಮಿಟ್ ಮಾಡಲಿಕ್ಕೆ. ಅವನು ಅಲ್ಲಿವರೆಗೂ ಆ ವ್ಯಾಲ್ಯೂಸ್ನ ಪ್ರೊವೈಡ್ ಮಾಡ್ತಾನಲ್ಲ ಅಲ್ಲಿವರೆಗೂ ನಾವು ಕಂಪಲ್ಸರಿಯಾಗಿ ವ್ಯಾಲಿಡೇಟ್ ಮಾಡ್ತಾನೆ ಇರಬೇಕು. ಓಕೆನಾ, ಸೊ ಇಲ್ಲಿ ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರಲ್ಲಿದೆ, ಅದನ್ನು ನಾವು ರೆಡ್ ಕಲರಲ್ಲಿ ಮಾಡೋಣ. ಸೊ ಅದಕ್ಕೆ ರೆಡ್ ಕಲರ್ ಮಾಡಲಿಕ್ಕೆ ಏನು ಮಾಡೋಣ ಅಂತಂದರೆ register.html ಅಲ್ಲಿ ಒಂದು ಕ್ಲಾಸ್ನ ಆ್ಯಡ್ ಮಾಡ್ತೀವಿ. ಓಕೆ, ಕ್ಲಾಸ್ ಟೆಕ್ಸ್ಟ್ ಡೇಂಜರ್, ಇದು ಬೂಟ್ಸ್ಟ್ರ್ಯಾಪ್ ಕ್ಲಾಸ್. ಓಕೆನಾ, ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಿ ವಾಪಸ್ ನಾನು ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ. ಈಗ ಫುಲ್ ನೇಮ್ ಏನು ಟೈಪ್ ಮಾಡಲ್ಲ, ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಫೋನ್ ನಂಬರ್ ಎಂಟರ್ ಮಾಡ್ತೀನಿ. ಓಕೆ, ಮೇಲ್ ರೈಟಿಂಗ್, ಓಕೆನಾ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಸೈನ್ ಇನ್ ಕ್ಲಿಕ್ ಮಾಡ್ತೀನಿ. ಅಗೈನ್ ಕಂಟ್ರೋಲರ್ ಎಲ್ಲಿಗೆ ಬರುತ್ತೆ, ನಾನು ಜಸ್ಟ್ ರೆಸ್ಯೂಮ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಮಗೆ ರೆಡ್ ಕಲರಲ್ಲಿ ಪ್ಲೀಸ್ ಎಂಟರ್ ದ ಫುಲ್ ನೇಮ್ ಅಂತ ಡಿಸ್ಪ್ಲೇ ಆಗಿದೆ. ಈ ರೀತಿ ನಾವು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ಬೋದು. ಸೊ ನಾವೀಗ ಆ್ಯಡ್ ಮಾಡಿರೋದು ಸರ್ವರ್ ಸೈಡ್ ವ್ಯಾಲಿಡೇಷನ್, ಅದಕ್ಕೋಸ್ಕರ ಕಂಟ್ರೋಲರಿಗೆ ಹೋಗ್ತಿದೆ. ಕಂಟ್ರೋಲರಲ್ಲಿ ನಾವು ವ್ಯಾಲಿಡೇಟ್ ಮಾಡ್ತಿದ್ದೀವಿ ಇದನ್ನೋ ಇಲ್ಲೋ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಸರ್ವರ್ ಸೈಡ್ ವ್ಯಾಲಿಡೇಷನ್. ಓಕೆನಾ, ನಾವೇನಾದರೂ ಸರ್ವರ್ ಸೈಡಿಗೆ ಹೋಗ್ದೇನೆ ಅಂದರೆ ಕಂಟ್ರೋಲರಿಗೆ ಹಿಟ್ ಮಾಡ್ದೇ ಬ್ರೌಸರಲ್ಲೇ ನಾವೇನಾದರೂ ವ್ಯಾಲಿಡೇಷನ್ ಮಾಡಿದ್ವಿ ಅಂದಿದ್ರೆ ಅದನ್ನು ನಾವು ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಮಾಡ್ತಿರೋದು ಸರ್ವರ್ ಸೈಡ್ ವ್ಯಾಲಿಡೇಷನ್, ಅಂದರೆ ಸರ್ವರಿಗೆ ಹಿಟ್ ಆಗುತ್ತೆ, ಸರ್ವರಿಂದ ನಾವು ರೆಸ್ಪಾನ್ಸ್ನ ತಗೊಂಡು ನಾವು ವ್ಯಾಲಿಡೇಟ್ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನು ಗೊತ್ತಾ ಪ್ರಾಬ್ಲಮ್ಮು? ಸಪೋಸ್ ಈಗ ಯೂಸರ್ ಏನು ಮಾಡ್ತಾನೆ, ಫುಲ್ ನೇಮ್ ಅಲ್ಲಿ ಏನು ಎಂಟರ್ ಮಾಡಲಿಲ್ಲ, ಬಟ್ ವಾಟ್ ಇಫ್ ಹಿ ಪ್ರೊವೈಡೆಡ್ ಸ್ಪೇಸ್, ಅವನೇನೊಂದು ಸಮ್ ಸ್ಪೇಸ್ನ ಎಂಟರ್ ಮಾಡಿದಾನಪ್ಪ. ಓಕೆನಾ, ಈಗೇನಾಗುತ್ತೆ ನೋಡೋಣ. ನಾನೇನು ಮಾಡ್ತೀನಿ, ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀನಿ. ಸೈನ್ ಇನ್ ಕ್ಲಿಕ್ ಮಾಡಿದಾಗ ಸೇಮ್ ಕಂಟ್ರೋಲರ್ ಅದೇ ಪ್ಲೇಸಿಗೆ ಬಂತು. ಇಲ್ಲೇನಾಗುತ್ತೆ, ಯೂಸರ್ ಆಬ್ಜೆಕ್ಟ್ ಒಳಗಡೆ ನೀವು ಓಪನ್ ಮಾಡಿದ್ರೆ ನೋಡ್ಬೋದು ಸಮ್ ವ್ಯಾಲ್ಯೂ ಇದೆ ಇದರಲ್ಲಿ. ಓಕೆನಾ, ಎಂಟಿ ಸ್ಪೇಸ್ ಇದೆ ಇದರಲ್ಲಿ. ಓಕೆನಾ, ನಾಟ್ ಎಂಟಿ ಅನೋಟೇಷನ್ ಕೊಟ್ಟಿದ್ದೀವಿ ನಾವು, ಬಟ್ ಎಂಟಿ ವ್ಯಾಲ್ಯೂನ ನಾವು ಅಂದರೆ ಸ್ಪೇಸಸ್ನ ಪ್ರೊವೈಡ್ ಮಾಡಿ ನಾವು ಡಿಸ್ಪ್ಲೇ ಪಾಸ್ ಮಾಡಿದ್ದೀವಿ. ಓಕೆನಾ, ಈಗ ವ್ಯಾಲಿಡೇಟ್ ಮಾಡುತ್ತೋ ಇಲ್ಲೋ ಅಂತ ರಿಸಲ್ಟಲ್ಲಿ ಚೆಕ್ ಮಾಡೋಣ. ರಿಸಲ್ಟಲ್ಲಿ ಹೋದಾಗ 0 ಎರರ್ಸ್ ಬಂದಿದೆ. ಓಕೆನಾ, ದಿಸ್ ಈಸ್ ರಾಂಗ್, ರೈಟ್? ಯೂಸರ್ ಏನು ಎಂಟರ್ ಮಾಡೇ ಇಲ್ಲ. ಅಫ್ಕೋರ್ಸ್ ಸ್ಪೇಸ್ನ ಎಂಟರ್ ಮಾಡಿದ್ದಾನೆ, ಬಟ್ ದಟ್ ಈಸ್ ನಾಟ್ ಅ ಕರೆಕ್ಟ್ ಇನ್ಪುಟ್. ಹೌದಾ, ಅದು ರಾಂಗ್ ಇನ್ಪುಟ್. ನಾವು ಸ್ಟಿಲ್ ಅದನ್ನು ಕೂಡ ವ್ಯಾಲಿಡೇಟ್ ಮಾಡಬೇಕು. ಅದನ್ನು ಕೂಡ ನಾವು ಯೂಸರಿಗೆ ಹೇಳಬೇಕು, ಯು ಶುಡ್ ನಾಟ್ ಎಂಟರ್ ಬ್ಲ್ಯಾಂಕ್ ಸ್ಪೇಸಸ್ ಆಲ್ಸೋ. ಅವನೇನಾದರೂ ಎಂಟರ್ ಮಾಡ್ದ ಅಂತಂದರೆ ಅಗೇನ್ ನಾವು ವ್ಯಾಲಿಡೇಷನ್ ಎರರ್ ಮೆಸೇಜ್ ತೋರಿಸ್ಬೇಕು, ಪ್ಲೀಸ್ ಎಂಟರ್ ದ ಪ್ರಾಪರ್ ನೇಮ್. ಅವನು ಪ್ರಾಪರ್ ನೇಮ್ ಕೊಡೋ ತನಕ ವಿ ಹ್ಯಾವ್ ಟು ವ್ಯಾಲಿಡೇಟ್ ಮಾಡ್ತಾನೆ ಇರಬೇಕು. ಬಟ್ ಈ ಕೇಸಲ್ಲಿ ನಾವಿಲ್ಲಿ ಆ್ಯಡ್ ಮಾಡಿರೋ ನಾಟ್ ಎಂಟಿ ಅನೋಟೇಷನ್ ವರ್ಕ್ ಆಗಲಿಲ್ಲ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ಒನ್ ಮೋರ್ ಅನೋಟೇಷನ್ ಇದೆ, ಆ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಸೊ ನಾನೇನು ಮಾಡ್ತೀನಿ, ಈಗ ಕಂಟ್ರೋಲರ್ನ ಸ್ಟಾಪ್ ಮಾಡ್ತೀನಿ, ಇಲ್ಲಿಗೆ ಡಿಬಗ್ ಮೋಡಲ್ಲಿ ಅದನ್ನು ಸ್ಟಾಪ್ ಮಾಡ್ತೀನಿ. ಸೊ ನಾಟ್ ಎಂಟಿ ಯೂಸ್ ಮಾಡೋದ್ರ ಬದಲು ನಾಟ್ ಬ್ಲ್ಯಾಂಕ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಇದು ಕೂಡ ಒನ್ ಆಫ್ ದಿ ಅನೋಟೇಷನ್. ಇದ್ರ ಮೇಲೆ ಓವರ್ ಮಾಡಿದ್ರೆ ನಿಮಗೆ ಎಕ್ಸ್ಪ್ರೆಷನ್ ನೋಡ್ಬೋದು. ದಿ ಅನೋಟೇಟೆಡ್ ಎಲಿಮೆಂಟ್ ಮಸ್ಟ್ ನಾಟ್ ಬಿ ನಲ್ ಆ್ಯಂಡ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ ಒನ್ ನಾನ್ ವೈಟ್ ಸ್ಪೇಸ್ ಕ್ಯಾರೆಕ್ಟರ್. ಓಕೆನಾ, ಎಷ್ಟು ಈಸಿಯಾಗಿ ಅವರು ಡಾಕ್ಯುಮೆಂಟೇಷನ್ ಬರೆದಿದ್ದಾರೆ ನೋಡಿರಿ. ಯಾವುದೇ ಕಾರಣಕ್ಕೂ ನಲ್ ಇರಬಾರ್ದು, ಜೊತೆಗೆ ಯಾವುದೇ ಥರ ಒಂದು ಸಿಂಗಲ್ ವೈಟ್ ಸ್ಪೇಸ್ ಕೂಡ ಇರಬಾರ್ದು, ನಾನ್ ವೈಟ್ ಸ್ಪೇಸ್ ಇರಬಾರ್ದು, ಏನಾದರೂ ಒಂದು ಕ್ಯಾರೆಕ್ಟರ್ ಇರಲೇಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ಈ ನಾಟ್ ಬ್ಲ್ಯಾಂಕ್ ಅನೋಟೇಷನ್ನ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಓಕೆನಾ, ಸೊ ಓಕೆ, ಇದನ್ನು ಆ್ಯಡ್ ಮಾಡಿದ್ದೀವಿ. ಈಗೇನು ಮಾಡೋಣ, ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಸೊ ಏನಾಗುತ್ತೆ ನೋಡೋಣ. ಓಕೆ, ಸೊ ವಾಪಸ್ ನಾನೇನು ಮಾಡ್ತೀನಿ, ರಿಮೂವ್ ಮಾಡಿ
ಇಲ್ಲಿ ಫುಲ್ ನೇಮ್ನ ನಾನು ಎಂಟರ್ ಮಾಡಲ್ಲ, ಜಸ್ಟ್ ಸ್ಪೇಸಸ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ಅದಾದಮೇಲೆ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಓಕೆನಾ, ಫೋನ್ ನಂಬರ್, ಓಕೆ, ಮೇಲ್, ರೈಟಿಂಗ್, ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಸೈನ್ ಇನ್ ಮಾಡೋಣ. ಸೊ ಸೈನ್ ಇನ್ ಮಾಡಿದಾಗ ಸೇಮ್ ಕಂಟ್ರೋಲರ್ ಅದೇ ಪ್ಲೇಸಿಗೆ ಬಂತು. ಯೂಸರ್ ಆಬ್ಜೆಕ್ಟಲ್ಲಿ ಏನಿದೆ ಈಗ ಚೆಕ್ ಮಾಡೋಣ. ಯೂಸರ್ ಆಬ್ಜೆಕ್ಟಲ್ಲಿ ಯೂಸರು ಸ್ಪೇಸಸ್ನ ಪ್ರೊವೈಡ್ ಮಾಡಿದ್ದಾನೆ, ಬಟ್ ರಿಸಲ್ಟಲ್ಲಿ ಏನಿದೆ ನೋಡೋಣ. ರಿಸಲ್ಟಲ್ಲಿ ನೋಡ್ಬೋದು ನಮಗೆ ಎಗೇನ್ ಒಂದು ಎರರ್ ಬರ್ತಾ ಇದೆ. ಓಕೆನಾ, ಒನ್ ಎರರ್. ಓಕೆನಾ, ಈ ಎರರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಸೇಮ್ ಎರರ್ ಮೆಸೇಜ್ ಇರುತ್ತೆ, ಪ್ಲೀಸ್ ಎಂಟರ್ ದ ಫುಲ್ ನೇಮ್. ಸೊ ಈಗ ವ್ಯಾಲಿಡೇಷನ್ನು ಎಕ್ಸಾಕ್ಟಾಗಿ ವರ್ಕ್ ಆಗ್ತಿದೆ. ಈಗೇನಾದರೂ ಯೂಸರ್ ಏನಾದರೂ ಅದನ್ನು ರೆಸ್ಯೂಮ್ ಮಾಡ್ದೆ ಅಂತಂದರೆ ಬ್ರೌಸರಲ್ಲಿ ನಮಗೆ ಆ ಎರರ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಪ್ಲೀಸ್ ಎಂಟರ್ ದಿ ಫುಲ್ ನೇಮ್. ಆ ಒಂದು ನೇಮ್ ನಮಗೆ ಎಂಟರ್ ಆಗುತ್ತೆ. ಓಕೆನಾ, ಸೊ ನಾವು ಕಂಪಲ್ಸರಿಯಾಗಿ ವ್ಯಾಲ್ಯೂ ಪ್ರೊವೈಡ್ ಮಾಡೋ ತನಕ ನಮಗೆ ಯೂಸರ್ನು ಅಲೋ ಮಾಡಲ್ಲ ಸಬ್ಮಿಟ್ ಮಾಡಲಿಕ್ಕೆ. ಓಕೆನಾ, ಸೊ ನಾನೇನು ಮಾಡ್ತೀನಿ, ಪ್ರಾಪರ್ ನೇಮ್ನ ಕೊಡ್ತೀನಿ. ಲೆಟ್ಸ್ ಸೇ ಸಪೋಸ್ ಭೂಷಣ್. ಓಕೆನಾ, ಇದು ಕೊಟ್ಟಾದಮೇಲೆ ನಾವೇನು ಮಾಡೋಣ, ಸೈನ್ ಇನ್ ಅಂತ ಕ್ಲಿಕ್ ಮಾಡೋಣ. ಓಕೆನಾ, ಸೊ ಈಗ ನೋಡಿ ಯೂಸರ್ ಆಬ್ಜೆಕ್ಟಲ್ಲಿ ಪ್ರಾಪರ್ ವ್ಯಾಲ್ಯೂನ ಪಾಸ್ ಮಾಡ್ತಿದ್ದೀವಿ ನಾವು. ಓಕೆ, ಪ್ರಾಪರ್ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಓಕೆ, ಪಾಸ್ವರ್ಡಲ್ಲಿ ಏನೂ ಪ್ರೊವೈಡ್ ಮಾಡಿಲ್ಲ. ಓಕೆ, ಪಾಸ್ವರ್ಡಲ್ಲಿ ಏನೂ ಪ್ರೊವೈಡ್ ಮಾಡಿಲ್ಲ, ಬಟ್ ನಾವು ಪಾಸ್ವರ್ಡಿಗೆ ಯಾವುದೇ ಥರ ವ್ಯಾಲಿಡೇಷನ್ ಆ್ಯಡ್ ಮಾಡಿಲ್ಲ, ಹೌದಾ? ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ. ರಿಸಲ್ಟಲ್ಲಿ 0 ಎರರ್ಸ್ ಇರುತ್ತೆ. ಎಸ್, 0 ಎರರ್ಸ್. ಓಕೆನಾ, ಇದನ್ನು ನಾನು ಪಾಸ್ ಮಾಡ್ತೀನಿ. 100% ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬಂತು. ಡೇಟಾಬೇಸಿಗೆ ಹೋಗೋಣ. ಡೇಟಾಬೇಸಲ್ಲಿ ನಾವು ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋಣ. ನೋಡ್ಬೋದು ಭೂಷಣ್ ಎಲ್ಲ ಪ್ರಿಂಟ್ ಆಗಿದೆ, ಪಾಸ್ವರ್ಡ್ ಬಂದಿಲ್ಲ. ಏನಕ್ಕೆ ಅಂತಂದರೆ ಪಾಸ್ವರ್ಡಲ್ಲಿ ಏನು ವ್ಯಾಲ್ಯೂಸ್ ಪ್ರೊವೈಡ್ ಮಾಡಿರಲಿಲ್ಲ, ಹಾಗೆ ನಾವು ವ್ಯಾಲಿಡೇಷನ್ ಕೂಡ ಆ್ಯಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ವ್ಯಾಲಿಡೇಷನ್ಸು, ಬೇರೆ ಬೇರೆ ಅನೋಟೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿವರೆಗೂ ನಾವು ಯಾವುದೆಲ್ಲ ಅನೋಟೇಷನ್ಸ್ನ ಡಿಸ್ಕಸ್ ಮಾಡಿದ್ವಿ, ನಾಟ್ ನಲ್ಲು, ನಾಟ್ ಎಂಪ್ಟಿ, ನಾಟ್ ಬ್ಲ್ಯಾಂಕ್, ಮೂರಕ್ಕೂ ಇರೋ ಡಿಫ್ರೆನ್ಸ್ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ವೆರಿ ಇಂಪಾರ್ಟೆಂಟ್. ಇಂಟರ್ವ್ಯೂಸಲ್ಲಿ ಎಷ್ಟೋ ಸಲ ಫ್ರೆಷರ್ಸಿಗೆ ಕೇಳ್ತಿರ್ತಾರೆ, ಓಕೆನಾ, ವ್ಯಾಲಿಡೇಷನ್ ಮಾಡಬೇಕಾದ್ರೆ ನಾಟ್ ನಲ್ಲು, ನಾಟ್ ಬ್ಲ್ಯಾಂಕು, ನಾಟ್ ಎಂಪ್ಟಿ, ಈ ಅನೋಟೇಷನ್ಗೆಲ್ಲ ಏನೇನು ಡಿಫ್ರೆನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಕರೆಕ್ಟಾಗಿ ಕಲೀರಿ. ಓಕೆನಾ, ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡಿಬಗ್ ಮಾಡೋದು ಯಾವ ರೀತಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆನಾ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇಮೇಲು, ಹಾಗೆಯೇ ಪಾಸ್ವರ್ಡು, ಜೆಂಡರ್, ಹಾಬೀಸ್ ಇದೆಲ್ಲದಕ್ಕೂ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡಿ ನಾವು ವ್ಯಾಲಿಡೇಷನ್ ಎರರ್ ಮೆಸೇಜಸ್ನ ಈ ಫಾರ್ಮಲ್ಲೂ ಕೂಡ ಆ್ಯಡ್ ಮಾಡಿ ಈ ಒಂದು ಪ್ರಾಜೆಕ್ಟ್ನ ಇಲ್ಲಿಗೆ ವ್ರಾಪಪ್ ಮಾಡೋಣ. ಸೊ ಒಂದು ಲಾಸ್ಟ್ ಚೇಂಜ್ ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ಸೈನ್ ಇನ್ ಅಂತ ಆ್ಯಡ್ ಮಾಡಿದ್ದೀವಿ ನಾವು ವ್ಯಾಲ್ಯೂನ. ಸೈನ್ ಇನ್ ಬದಲಿ ನಾನೇನು ಮಾಡ್ತೀನಿ, ರಿಜಿಸ್ಟರ್ ಅಂತ ಆ್ಯಡ್ ಮಾಡ್ತೀನಿ. ಓಕೆನಾ, ನಾವು ಸೈನ್ ಇನ್ ಆಗ್ತಿಲ್ಲ, ಇನ್ಸ್ಟಾ ನಾವು ಸೈನ್ ಅಪ್ ಆಗ್ತಿದ್ದೀವಿ ಅಥವಾ ರಿಜಿಸ್ಟರ್ ಆಗ್ತಿದ್ದೀವಿ. ಓಕೆನಾ, ಫೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವ್ಯಾಲಿಡೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.